ಎಲ್ಲ ತರಬೇತಿದಾರರಿಗೆ ಈ ದಿನದ ತರಗತಿಗೆ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ಮಕ್ಕಳೇ, ನಿನ್ನೆ ತರಗತಿನಲ್ಲಿ ಔಟ್ಸೈಡ್ ಮೈಕ್ರೋಮೀಟರ್ ಅಂದ್ರೆ ಏನು, ಇಟ್ ಇಸ್ ಎ ಪ್ರಿಸಿಷನ್ ಮೆಜರಿಂಗ್ ಅಂಡ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್ used to measure to an accuracy of 0.01 mm or 0.001 inch in British system ತಿಳ್ಕೊಂಡ್ವಿ. ಅದರಲ್ಲಿ ಏನೇನು ಪಾರ್ಟ್ಸ್ ಇದೆ ತಿಳ್ಕೊಂಡ್ವಿ, ಯಾವ ರೀತಿ ರೀಡಿಂಗ್ ಮಾಡೋದು ತಿಳ್ಕೊಂಡ್ವಿ, ಗ್ರಾಜುಯೇಷನ್ಸ್ ತಿಳ್ಕೊಂಡ್ವಿ. ಟುಡೇ ಇನ್ ದಿಸ್ ಕ್ಲಾಸ್ ವಿಲ್ ಡಿಸ್ಕಸ್ ದ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ಔಟ್ಸೈಡ್ ಮೈಕ್ರೋಮೀಟರ್. ಔಟ್ಸೈಡ್ ಮೈಕ್ರೋಮೀಟರ್ ನ ಕನ್ಸ್ಟ್ರಕ್ಷನ್ಸ್ ಹೇಗಿದೆ ನೋಡಿದೀವಿ. ಅದ್ ನೋಡ್ಲಿಕ್ಕೆ ಸಿ ಫ್ರೇಮ್ ತರ ಇದೆ. ಎಲ್ಲ ಫ್ರೇಮ್ಗೆ ಎಲ್ಲ ಪಾರ್ಟ್ ಗಳನ್ನ ಅಸೆಂಬಲ್ ಮಾಡಿದ್ದಾರೆ. ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ಆದ್ರೆ ಟುಡೇ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಏನಿದೆ, ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ನೇಮ್ ದ ಇಂಟರ್ನಲ್ ಪಾರ್ಟ್ಸ್ ಆಫ್ ದ ಮೈಕ್ರೋಮೀಟರ್. ಎಕ್ಸ್ಟರ್ನಲ್ ಪಾರ್ಟ್ ಮಾತ್ರ ನೋಡಿದ್ವಿ. ಫ್ರೇಮ್ ಇದೆ, ಹ್ಯಾಂಡ್ ವಿಲ್ ಇದೆ, ಸ್ಪಿಂಡಲ್ ಇದೆ, ಬ್ಯಾರಲ್, ಟಿಂಬಲ್, ರಾಕೆಟ್ ಸ್ಟಾಪ್, ಈ ರೀತಿ ಎಕ್ಸ್ಟರ್ನಲ್ ಪಾರ್ಟ್ಸ್ ಅನ್ನ ನೋಡಿದ್ವಿ. ಟುಡೇ ಅದ್ರ ಕನ್ಸ್ಟ್ರಕ್ಷನ್ಸ್ ನಲ್ಲಿ ಇಂಪಾರ್ಟೆಂಟ್ ಇಂಟರ್ನಲ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಪ್ರತಿಯೊಂದು ಇಂಟರ್ನಲ್ ಪಾರ್ಟ್ಸ್ ಫಂಕ್ಷನ್ಸ್, ಕಾರ್ಯ ಹೆಂಗಾಗುತ್ತೆ, ಸ್ಟೇಟ್ ದ ಫಂಕ್ಷನ್ಸ್ ಆಫ್ ದ ವೇರಿಯಸ್ ಪಾರ್ಟ್ಸ್ ಆಫ್ ಎ ಮೈಕ್ರೋಮೀಟರ್ and state the precautions to be observed while dismantling and assembling the micrometer. ಈಗ ಒಂದ್ ವೇಳೆ ಮೈಕ್ರೋಮೀಟರ್ ಅನ್ನ ನಾವು ಡಿಸ್ಮೆಂಟಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡ್ತೀವಲ್ಲ, ಅವಾಗ ಏನು ಪ್ರಿಕಾಷನ್ಸ್ ಅನ್ನ, ಎಚ್ಚರಿಕೆಗಳನ್ನ ನಾವು ತಗೊಳ್ಬೇಕು, ಏನು ಅಂಶಗಳನ್ನ ನಾವು ಗಮನಿಸಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊತಾ ಹೋಗೋಣ. ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ಔಟ್ಸೈಡ್ ಮೈಕ್ರೋಮೀಟರ್. This is outside micrometer. It's having a C-shaped frame. ಇಲ್ಲಿ ನೋಡಿ, ಒಂದು ಫ್ರೇಮ್ ಇದೆ. This is C-shaped frame. ಈ ಫ್ರೇಮ್ಗೆ ಇನ್ನೆಲ್ಲ ಪಾರ್ಟ್ಗಳನ್ನ ನಾವೇನ್ ಮಾಡಿದ್ದಾರೆ, ಅಸೆಂಬಲ್ ಮಾಡಿದ್ದಾರೆ. ಏನಿದೆ ನೋಡಿ, ಇಲ್ಲಿ ಆನ್ವಿಲ್ ಇದೆ. ಆನ್ವಿಲ್ ಅಥವಾ ಆನ್ವಿಲ್ ಪೇಸ್ ಅಂತ ಕೂಡ ಕರಿತೀವಿ. ಆನ್ವಿಲ್ ಪೇಸ್, ಸ್ಪಿಂಡಲ್ ಪೇಸ್ ಎರಡು ಇದೆ. ಆನ್ವಿಲ್ ಈ ಕಡೆ, ಸ್ಪಿಂಡಲ್ ಮುಂದ್ಗಡೆ ಒಂದ್ ಸ್ವಲ್ಪ ಕಾರ್ಬೈಡ್ ಟಿಪ್ ತರ ಇರುತ್ತೆ. ಕಾಟನ್ ಸ್ಟೀಲ್ ಮೆಟೀರಿಯಲ್ ಮಾಡಿರ್ತಾನೆ ಅದನ್ನ ಆನ್ವೀಲ್ ಮತ್ತು ಸ್ಪಿಂಡಲ್ ಸ್ಪೇಸ್ ಎರಡು ಪೇಸ್ ಇರುತ್ತೆ. ಮತ್ತೆ ಲಾಕ್ ನಟ್ ಇದೆ. ಬ್ಯಾರಲ್ ಅಥವಾ ಸ್ಲೀವ್ ಅಂತ ಕರಿತೀವಿ. ದಿಸ್ ಇಸ್ ಟಿಂಬಲ್, ದಿಸ್ ಇಸ್ ನಾಲ್ಡ್ ಗ್ರಿಪ್, ಲಾಸ್ಟ್ ನಲ್ಲಿ ರಾಕೆಟ್ ಸ್ಟಾಪ್ ಅಂತ ಇದೆ. ಅದನ್ನ ಯೂನಿಫಾರ್ಮ್ ಪ್ರೆಷರ್ ಅಪ್ಲಿಕೇಶನ್ಸ್ಗೆ ನಾವು ಬಳಸ್ತೀವಿ. ಇದು ಮೇಲ್ನೋಟಕ್ಕೆ ಇರತಕ್ಕಂತ ಒಂದು ಔಟ್ಸೈಡ್ ಮೈಕ್ರೋಮೀಟರ್ ನ ಚಿತ್ರ. ಈ ಕಡೆ ಬಂದು ಜೀರೋ ಅಡ್ಜಸ್ಟ್ಮೆಂಟ್, ನಾನು ಎರರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದೀನಿ. ಅಲ್ಲೂ ಕೂಡ ನಾವು ಎರರ್ ಅನ್ನ ಅಡ್ಜಸ್ಟ್ ಮಾಡಬಹುದು. ಹಿಂದಿನ ತರಗತಿಯಲ್ಲೇ ನಾವು ನೋಡಿದೀವಿ. ಎರರ್ ಇನ್ ಮೈಕ್ರೋಮೀಟರ್ ಪಾಸಿಟಿವ್ ಇದ್ರೆ ಏನ್ ಮಾಡಬೇಕು, ನೆಗೆಟಿವ್ ಇದ್ರೆ ಏನ್ ಮಾಡಬೇಕು ತಿಳ್ಕೊಂಡು. ಈಗ ಮೈಕ್ರೋಮೀಟರ್ ಅಂದ ತಕ್ಷಣ ಔಟ್ಸೈಡ್ ಮೈಕ್ರೋಮೀಟರ್ ಬೇರೆ ಬೇರೆ ಇದೆ, ಡೆಪ್ತ್, ಇನ್ಸೈಡ್ ಎಲ್ಲ ಇದೆ. ಔಟ್ಸೈಡ್ ಮೈಕ್ರೋಮೀಟರ್ ಅಂದ ತಕ್ಷಣ ಈ ಒಂದು ಇಮೇಜ್ ನಿಮ್ಮ ಮೈಂಡ್ ನಲ್ಲಿ ಏನಾಗುತ್ತೆ, ರಿಜಿಸ್ಟರ್ ಆಗುತ್ತೆ. ಇಷ್ಟು ಪಾರ್ಟ್ ಗಳು ಏನಾಗುತ್ತೆ, ರಿಜಿಸ್ಟರ್ ಆಗುತ್ತೆ. ಈಗ ನೋಡಿ, ಈ ಚಿತ್ರದಲ್ಲಿ ಏನಾಗಿದೆ ನೋಡಿ, ಏನಾಗಿದೆ, ಎಲ್ಲ ಸಪರೇಟ್ ಮಾಡಿದೀವಿ. ಹೌದಾ? ಫ್ರೇಮ್ ತೆಗೆದ್ವಿ, ಅದ್ರ ಜೊತೆಗೆ ಏನಿದೆ, ಬ್ಯಾರಲ್ಲು ಫಿಕ್ಸ್ ಆಗಿದೆ. ಸೊ ಇಲ್ಲಿ ಒಂದು ಟೇಪರ್ಡ್ ನಟ್ ಇದೆ. ಹೌದಾ? ಮತ್ತೆ ಇಲ್ಲಿ ಒಂದು ಥ್ರೆಡೆಡ್ ಸ್ಪಿಂಡಲ್ ಇದೆ. ಇಲ್ಲಿ ತಿಂಬಲ್ ಸಪರೇಟ್ ಮಾಡ್ಬಿಟ್ಟಿದೀವಿ, ಅದಕ್ಕೊಂದು ವಾಸರ್ ಇದೆ. ಲಾಸ್ಟ್ ಅಲ್ಲಿ ಇಲ್ಲಿ ರಾಕೆಟ್ ಸ್ಟಾಪ್ ಇದೆ. ಈ ರೀತಿ ಪಾರ್ಟ್ ಬೈ ಪಾರ್ಟ್ ಏನ್ ಮಾಡಿದ್ವಿ, ಡಿಸ್ಮೆಂಟಲ್ ಮಾಡ್ಬಿಟ್ವಿ. ಹೌದಾ? ಈಗ ಅಲ್ಲಿ ಹೊರನೋಟಕ್ಕೆ ನಮ್ಗೆ ಫ್ರೇಮು, ಸ್ಪಿಂಡಲ್ಲು, ಆನ್ವಿಲ್ಲು, ಬ್ಯಾರಲ್ಲು, ತಿಂಬಲ್ಲು, ರಾಕೆಟ್ ಸ್ಟಾಪ್. ಈಗ ಇಲ್ಲಿ ಒಳನೋಟದಲ್ಲಿ ನೋಡಿದಾಗ ನಾವು ನೋಡಿ ಯಾವ ರೀತಿ ಇದೆ. ಒಳಗಡೆ ಇಲ್ಲೆಲ್ಲ ಥ್ರೆಡ್ಸ್ ಇದೆ, ಇಂಟರ್ನಲ್ ಥ್ರೆಡ್ಸ್ ಇದೆ, ಟೇಪರ್ಡ್ ನಟ್ ಇದೆ, ಸ್ಪಿಂಡಲ್ ಅದಕ್ಕೆ ಥ್ರೆಡ್ ಆಗಿದೆ, ಅದು ಟೇಪರ್ಡ್ ಇದೆ. ಮತ್ತಿಲ್ಲೊಂದು ವಾಸರ್ ಕೊಟ್ಟಿದ್ದಾರೆ, ಅದಕ್ಕೆ ಲಾಸ್ಟ್ ಅಲ್ಲಿ ಒಂದು ರಾಕೆಟ್ ಸ್ಟಾಪ್ ಇದೆ. ಸೊ ಇವೆಲ್ಲ ನಾವು ಡಿಸ್ಮೆಂಟಲ್ ಮಾಡಿರ್ತಕ್ಕಂಥದ್ದು.
In order to dismantle and carry out the cleaning or adjustment of a micrometer, it is essential to know the function of its various parts. ಯಾತಕ್ಕೆ ಈ ರೀತಿ ಡಿಸ್ಮೆಂಟಲ್ ಮಾಡಬೇಕು? ಯಾತಕ್ಕೆ ಡಿಸ್ಮೆಂಟಲ್ ಮಾಡಬೇಕು ಅಂದ್ರೆ ಇದನ್ನೇನೋ ಕ್ಲೀನಿಂಗ್ ಮಾಡಬೇಕು ಅಥವಾ ಮೈಕ್ರೋಮೀಟರ್ಸ್ ತೊಂದರೆನಲ್ಲಿದೆ, ಎರರ್ ಮಾಡಬೇಕು, ಎರರ್ ಆಗಿದೆ, ಅದನ್ನ ರೆಡಿ ಮಾಡಬೇಕು, ರಿಪೇರ್ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ, ಏನೋ ಕ್ಲೀನಿಂಗು ಅಥವಾ ಅಡ್ಜಸ್ಟ್ಮೆಂಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಇದನ್ನ ನಾವು ಡಿಸ್ಮೆಂಟಲ್ ಮಾಡ್ಬೇಕಾದ್ರೆ ಬಿಚ್ಚತಕ್ಕಂಥದ್ದು, ಓಪನ್ ಮಾಡ್ತಕ್ಕಂಥದ್ದು ಪಾರ್ಟ್ ಬೈ ಪಾರ್ಟ್ ಅನ್ನ. ಹಾಗೆ ಮಾಡ್ಬೇಕಾದ್ರೆ ನಮಗೆ ಪ್ರತಿಯೊಂದು ಭಾಗದ ಕಾರ್ಯಗಳು ಗೊತ್ತಾಗಬೇಕು. ಫಂಕ್ಷನ್ಸ್ ಆಫ್ ಈಚ್ ಪಾರ್ಟ್ಸ್ ಮಸ್ಟ್ ನೋ. ಸೊ ಹಾಗಾಗಿ ಇದನ್ನ ನೀವು ತಿಳ್ಕೊಬೇಕು. ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ನಲ್ಲಿ ಆಲ್ರೆಡಿ ಈ ಬಿಚ್ಚಿರ್ತಕ್ಕಂಥ ಡಿಸ್ಮೆಂಟಲ್ ಆಗಿರ್ತಕ್ಕಂಥ ಒಂದು ಮೈಕ್ರೋಮೀಟರ್ ನಾನಿಲ್ಲಿ ನಿಮಗೆ ಚಿತ್ರ ಹಾಕಿದ್ದೀನಿ. ಇದು ಇಮೇಜ್ ನಿಮ್ಮ ತಲೆಯಲ್ಲಿರಲಿ. ಈಗ 1 by 1 ಪಾರ್ಟ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ರಾಟ್ಚೆಟ್ ಸ್ಟಾಪ್. ಈಗ ರಾಟ್ಚೆಟ್ ಸ್ಟಾಪ್ ಅಂದ್ರೆ ಏನ್ರಪ್ಪ, ಈಗ ಆಲ್ರೆಡಿ ನೀವು ನೋಡಿದೀರಿ ಸರ್. ರಾಟ್ಚೆಟ್ ಸ್ಟಾಪ್ ಅದು ಯೂನಿಫಾರ್ಮ್ ಪ್ರೆಷರ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ, ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಪ್ರೆಷರ್ ಇಲ್ಲ. ಯಾರೇ ಮೈಕ್ರೋಮೀಟರ್ ಅನ್ನ ಅಪ್ಲೈ ಮಾಡಿದ್ರು ಆ ಮೆಜರಿಂಗ್ ಪೇಸ್ ಮೇಲೆ ನಾವು ಅಪ್ಲೈ ಮಾಡ್ತಕ್ಕಂಥ ಯಾರು ಮೆಜರ್ ಮಾಡ್ತಾ ಇರ್ತಾರೆ ಮೈಕ್ರೋಮೀಟರ್ ನ ಇಟ್ಕೊಂಡು, ಅವರು ಯೂನಿಫಾರ್ಮ್ ಪ್ರೆಷರ್ ಅಪ್ಲೈ ಆಗ್ಬೇಕು. ಹಾಗಾಗಿ ಒಂದು ರಾಟ್ಚೆಟ್ ಸ್ಟಾಪ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ಎ ಡಿವೈಸ್ ಫಿಟೆಡ್ ಆನ್ ದ ಮೈಕ್ರೋಮೀಟರ್ಸ್ ಒನ್ ಸೈಡ್, ಸಾಮಾನ್ಯ ರೈಟ್ ಸೈಡ್ ನಲ್ಲಿ, to ensure uniform pressure between the measuring pieces of the micrometer while measuring. ಮೆಜರ್ ಮಾಡುವಾಗ ಮೆಜರಿಂಗ್ ಪೇಸ್ ಮೇಲೆ ಯೂನಿಫಾರ್ಮ್ ಪ್ರೆಷರ್ ಅನ್ನ ನಾವು ಅಪ್ಲೈ ಮಾಡಲಿಕ್ಕೆ ನಾವು ಯಾವ ಒಂದು ಪಾರ್ಟ್ ಅನ್ನ ಯೂಸ್ ಮಾಡ್ತೀವಿ, ಈ ಒಂದು ರಾಟ್ಚೆಟ್ ಸ್ಟಾಪ್ ಅನ್ನ ನಾವು ಬಳಸ್ತೀವಿ. The ratchet stop will slip beyond certain pressure, thus preventing further advancement of the spindle when excessive pressure is used. ನೋಡಿ, ರಾಟ್ಚೆಟ್ ಸ್ಟಾಪ್ ಅನ್ನ ನಾವು ಹೀಗೆ ತಿರುಗ್ತಾ ಇದ್ದಾಗ ಲಾಸ್ಟ್ ಅಲ್ಲಿ ಅಲ್ಲಿ ಟರ್ 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 ಅಂತ ಸೌಂಡ್ ಬರುತ್ತೆ, ಅಲ್ಲಿಗೆ ನಿಂತೋಗುತ್ತೆ, ಸ್ಲಿಪ್ ಆಗುತ್ತೆ. ವಿಲ್ ಸ್ಟಾಪ್, ವಿಲ್ ಸ್ಲಿಪ್ ಬಿಯಾಂಡ್ ಸರ್ಟನ್ ಪ್ರೆಷರ್. ಒಂದು ಸರ್ಟನ್ ಪ್ರೆಷರ್ ಬಂದಕ್ಕೆ ಅದು ಸ್ಲಿಪ್ ಆಗುತ್ತೆ. ಅಲ್ಲಿ ಮುಂದೆ ಅದೇನಾಗ್ತಾ ಇರುತ್ತೆ, ಬರೀ ಟರ್ ಟರ್ ಅಂತ ಸೌಂಡ್ ಬರ್ತಾ ಇರುತ್ತೆ ಹೊರತು ಮುಂದೆ ಮೂವ್ ಆಗ್ತಾ ಇರಲ್ಲ. ಯಾಕೆ ಆ ರೀತಿ ಒಂದು ಇದನ್ನ ಕೊಟ್ಟಿದ್ದಾನೆ ಇಲ್ಲಿ? ಸೊ ಪ್ರಿವೆಂಟಿಂಗ್ ಫರ್ದರ್ ಅಡ್ವಾನ್ಸ್ಮೆಂಟ್ ಆಫ್ ದ ಸ್ಪಿಂಡಲ್ ವೆನ್ ಎಕ್ಸೆಸಿವ್ ಪ್ರೆಷರ್ ಯೂಸ್ಡ್. ಒಂದು ವೇಳೆ ನಾವು ಸುಮ್ಮನೆ ಕೈಯಲ್ಲಿ ಬಲವಾಗಿದ್ದೀವಿ ಅನ್ನೋದು ಜೋರಾಗಿ ಹಿಂಗ್ ತಿರುಗಿಸಿದ್ರೆ ಸ್ಪಿಂಡಲ್ ಏನಾಗೋಗುತ್ತಪ್ಪ, ಮುಂದೆ ಹೊರಟೋಗುತ್ತೆ ಅಲ್ವಾ. ಹಾಗಾದ್ರೆ ತಪ್ಪಿಸ್ಲಿಕ್ಕೋಸ್ಕರ ಈ ಒಂದು ರಾಟ್ಚೆಟ್ ಸ್ಟಾಪ್ ಅನ್ನ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಕೊಟ್ಬಿಟ್ಟು ತಿರುಗಿಸ್ರಿ ಅಂತ ಆದ್ರೂ ಅಷ್ಟೇ ಪ್ರೆಷರ್, ನನಗೆ ಕೊಟ್ಟು ತಿರುಗಿಸ್ರಿ ಅಂದ್ರೂ ಅಷ್ಟೇ ಪ್ರೆಷರ್. ಅವನೆಷ್ಟು ದಪ್ಪ ಇರ್ಲಿ ಸಣ್ಣ ಇರ್ಲಿ, ರಾಟ್ಚೆಟ್ ಸ್ಟಾಪ್ ನೇ ಯೂಸ್ ಮಾಡಿದ್ರೆ ಸೇಮ್ ಪ್ರೆಷರ್ ಅಪ್ಲೈ ಆನ್ ದಿ ಟೂ ಮೆಜರಿಂಗ್ ಪೀಸಸ್ ಮೆಜರ್ ಮಾಡುವಾಗ. ಸೊ ಹಾಗಾಗಿ ಈ ರಾಟ್ಚೆಟ್ ಸ್ಟಾಪ್ ನ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಮೌಂಟೆಡ್ ಆನ್ ದ ಥಿಂಬಲ್ ಆಫ್ ದ ಮೈಕ್ರೋಮೀಟರ್ ಅಂಡ್ ಇಟ್ ಇಸ್ ಕನೆಕ್ಟೆಡ್ ಟು ದ ಸ್ಪಿಂಡಲ್ ವೆನ್ ಅಸೆಂಬಲ್ಡ್. ಇದನ್ನ ಎಲ್ಲಿ ಮೌಂಟ್ ಮಾಡಿರ್ತಾರೆ ನೋಡಿ, ಇಲ್ಲಿ ಥಿಂಬಲ್ ಇದೆ ಅಲ್ವಾ, ಈ ಥಿಂಬಲ್ಗೆ ಇದನ್ನ ಮೌಂಟ್ ಮಾಡಿರ್ತಾರೆ. ಇದು ಅಸೆಂಬ್ಲಿ ಆದಾಗ ಇದು ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ? ಸ್ಪಿಂಡಲ್ಗೆ ಕನೆಕ್ಟ್ ಆಗುತ್ತೆ. ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ? ಸ್ಪಿಂಡಲ್ ಇದೆಯಲ್ಲ, ಆ ಸ್ಪಿಂಡಲ್ಗೆ ಇದು ಕನೆಕ್ಟ್ ಆಗುತ್ತೆ. ಇನ್ನು ಒಂದು ಸ್ಪ್ಯಾನರ್ ಗೊತ್ತಿಲ್ಲ ನಿಮ್ಗೆ, ಪ್ರತಿಯೊಂದು ಮೈಕ್ರೋಮೀಟರ್ ಬಾಕ್ಸ್ ನಲ್ಲಿ ಈ ತರ ಸ್ಪ್ಯಾನರ್ ಮತ್ತೆ ಒಂದು ಸಿ ಸ್ಪ್ಯಾನರ್, 2 ಸ್ಪ್ಯಾನರ್ ಅನ್ನು ಕೊಟ್ಟಿರ್ತಾರೆ. ಇದು ಇಟ್ ಇಸ್ ಅ ಸ್ಪೆಷಲ್ ಸ್ಪ್ಯಾನರ್ ಪ್ರೊವೈಡೆಡ್ ಅಲಾಂಗ್ ವಿತ್ ದ ಮೈಕ್ರೋಮೀಟರ್ ಫಾರ್ ಫಿಕ್ಸಿಂಗ್ ಅಂಡ್ ರಿಮೂವಿಂಗ್ ದ ರಾಟ್ಚೆಟ್ ಸ್ಟಾಪ್. ಈ ರಾಟ್ಚೆಟ್ ಸ್ಟಾಪ್ ಏನಿದೆ ಅದನ್ನ ಬಿಚ್ಚಲಿಕ್ಕೆ ಮತ್ತೆ ಫಿಕ್ಸ್ ಮಾಡ್ಲಿಕ್ಕೆ, ಡಿಸ್ಮೆಂಟಲ್ ಅಂಡ್ ಅಸೆಂಬಲ್ ಮಾಡ್ಲಿಕ್ಕೆ ಈ ರೀತಿಯಾದಂತ ಒಂದು ಸ್ಪ್ಯಾನರ್ ಅನ್ನ ಕೊಟ್ಟಿರ್ತಾನೆ. ಇದನ್ನ ಬಳಸ್ಕೊಂಡು ರಾಟ್ಚೆಟ್ ಸ್ಟಾಪ್ ಅನ್ನ ನಾವು ಮೌಂಟಿಂಗು ಡಿಸ್ಮೌಂಟಿಂಗ್ ಮಾಡಬಹುದು. ಇನ್ನು ಥಿಂಬಲ್ ನೋಡಿ, ಇದು ಥಿಂಬಲ್ ಮೇಲೆ ಗೊತ್ತೋದು ಬೆವೆಲ್ ಎಡ್ಜ್ ಇರುತ್ತೆ. ಆ ಥಿಂಬಲ್ ಮೇಲೆ ಏನ್ ಕೊಟ್ಟಿರ್ತಾನೆ, ಗ್ರಾಜುಯೇಷನ್ಸ್ ಮಾಡಿರ್ತಾರೆ. ಮೆಟ್ರಿಕ್ ಆದ್ರೆ 50, ಬ್ರಿಟಿಷ್ ಸಿಸ್ಟಮ್ ಆದ್ರೆ 25 ಈಕ್ವಲಿ ಸ್ಪೇಸ್ಡ್ ಪಾರ್ಟ್ಸ್ ಅನ್ನ ಅದರಲ್ಲಿ ಮಾಡಿರ್ತಾನೆ. ಸೊ ಅಲ್ಲಿ ಮತ್ತೆ ಒಂದು ನರ್ವ್ಡ್ ಗ್ರಿಪ್ಗೋಸ್ಕರ ನರ್ಲಿಂಗ್ ಕೊಟ್ಟಿರ್ತಾನೆ. ನೋಡಿ, ಈ ಎಂಡಿಗೆ ಈ ಆಲೋ ಟೇಪರ್ ಇದೆಯಲ್ಲ, ಇಲ್ಲಿ ಮಧ್ಯೆ ಒಂದು ವಾಸರ್ ಹಾಕಿ ನಾವೇನ್ ಮಾಡ್ತೀವಿ, ರಾಟ್ಚೆಟ್ ಸ್ಟಾಪ್ ಅನ್ನ ಫಿಕ್ಸ್ ಮಾಡ್ತೀವಿ. ಈ ಸ್ಪಿಂಡಲ್ ಇದಕ್ಕೆ ಕನೆಕ್ಟ್ ಆಗುತ್ತೆ, ಯಾವುದಕ್ಕೆ? ಥಿಂಬಲ್ಗೆ.
ದ ಥಿಂಬಲ್ ಹ್ಯಾಸ್ ಆಲೋ ಟೇಪರ್. ಈ ಥಿಂಬಲ್ ಒಳಗಡೆ ಯಾವ ತರ ಇರುತ್ತೆ? ಆಲೋ ಟೇಪರ್ ಅಲ್ಲ, ಒಳಗಡೆ ಖಾಲಿ. ಟು ಮಚ್ ವಿತ್ ದ ಟೇಪರ್ ನೋಸ್ ಫಿಟೆಡ್ ಆನ್ ದ ಸ್ಪಿಂಡಲ್. ಈ ಸ್ಪಿಂಡಲ್ ಇದೆಯಲ್ಲ ಅದ್ರದ್ದು ಟೇಪರ್ ನೋಸ್ ಇರುತ್ತೆ. ಆ ಟೇಪರ್ ನೋಸ್ ಈ ಆಲೋ ಟೇಪರ್ ಒಳಗಡೆಗೆ ಫಿಕ್ಸ್ ಆಗುತ್ತೆ, ಫಿಟೆಡ್ ಆಗುತ್ತೆ. ಇನ್ನು ಸ್ಪಿಂಡಲ್ ನೋಡಿ, ಇಲ್ಲಿ ಹೇಳಿದ್ನಲ್ಲ ನಾನು, ಇದು ಆಲೋ ಟೇಪರ್ ಯಾವ್ದ್ರೊಳಗಡೆ? ಥಿಂಬಲ್ ಒಳಗಡೆ. ಈ ಸ್ಪಿಂಡಲ್ ಇದೆಯಲ್ಲ, ಸ್ಪಿಂಡಲ್ ಅದು ಟೇಪರ್ ನೋಸ್ ಇದೆಯಲ್ಲ, ಅದು ಒಳಗಡೆ ಹೋಗಿ ಮೌಂಟ್ ಆಗ್ತಕ್ಕಂಥದ್ದು. ಅದನ್ನ ಯಾವ ಸರಿ ಹಿಂಗ್ ಕಳಿಸ್ಬೋದಿಲ್ಲ, ಈ ಕಡೆಯಿಂದ ಹಾಕ್ಬೇಕು. ಯಾವ ಕಡೆಯಿಂದ? ಈ ಎಂಡ್ ಇಂದ. ಟಾರ್ಚರ್ ಸ್ಟಾಪ್ ಅನ್ನ ಫಿಕ್ಸ್ ಇರುತ್ತಲ್ಲ, ಈ ನರಳ್ ಎಂಡ್ ಇದೆಯಲ್ಲ, ಈ ಸೈಡ್ ಇಂದ ಒಳಗಡೆಗೆ ಅದನ್ನ ನಾವು ಏನ್ ಮಾಡ್ತೀವಿ? ಫಿಕ್ಸ್ ಮಾಡ್ತೀವಿ. ಸೊ ಇದು ಥ್ರೆಡ್ ಫಾರ್ಮೇಶನ್ ಆಗಿರುತ್ತೆ. ಇದು ಟೇಪರ್ ನೋಸ್ ಸ್ಪಿಂಡಲ್. ಒನ್ ಎಂಡ್ ಆಫ್ ದ ಸ್ಪಿಂಡಲ್ ಫಾರ್ಮ್ಸ್ ದ ಮೆಜರಿಂಗ್ ಪೇಸಸ್. ಈ ಕಡೆ ಮೆಜರಿಂಗ್ ಪೇಸಸ್ ಒನ್ ಎಂಡ್ ಅಲ್ಲಿ. ಅದರ್ ಎಂಡ್ ಆಫ್ ದ ಸ್ಪಿಂಡಲ್ ಇಸ್ ಎ ಥ್ರೆಡೆಡ್ ನೋಸ್ ಇಸ್ ಫಿಟೆಡ್ ಆನ್ ಇಟ್. ಥ್ರೆಡೆಡ್ ನೋಸ್ ಫಿಟ್ ಮಾಡಿದೆ. The taper nose is very accurately finished for axial alignment, and it also permits positioning of the thimble in any required place during the adjustment of zero error. ನೋಡಿ, ಈ ಟೇಪರ್ ನೋಸ್ ಏನಿದೆ ಇದನ್ನ ಅಕ್ಯುರೇಟ್ ಆಗಿ ಫಿನಿಶ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಆಕ್ಸಿಯಲ್ ಅಲೈನ್ಮೆಂಟ್ ಆಗ್ಬೇಕು. ನಾವು ಥಿಂಬಲ್ ಅನ್ನ ಈಗ ರೊಟೇಟ್ ಮಾಡ್ತೀವಿ, ಯಾವಾಗ ಮೆಜರ್ಮೆಂಟ್ ಮಾಡುವಾಗ ಮಾಡ್ತೀವಿ, ಮತ್ತೆ ಜೀರೋ ಸೆಟ್ಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಎರರ್ ಇದ್ದಾಗ ಅಡ್ಜಸ್ಟ್ಮೆಂಟ್ ಮಾಡ್ತೀವಲ್ಲ, ಅಲ್ಲಿ ಕರೆಕ್ಟ್ ಪೊಸಿಷನ್ಸ್ ಗೆ ಆಗ್ಬೇಕಾದ್ರೆ ಈ ಒಂದು ಟೇಪರ್ ನೋಸ್ ಏನಿದೆ ಇದು ಅಕ್ಯುರೇಟ್ ಆಗಿ ಫಿನಿಶ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಎರರ್ ನಾವು ಈಸಿಯಾಗಿ ಅಡ್ಜಸ್ಟ್ ಮಾಡಬಹುದು, ಮತ್ತೆ ನಿಮ್ಮ ಮೈಕ್ರೋಮೀಟರ್ ಕೂಡ ಅಕ್ಯುರೇಟ್ ರೀಡಿಂಗ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ. ಸೊ ಅನದರ್ ಈ ಕಡೆ ಬಂದ್ರೆ ಅದೇ ಸ್ಪಿಂಡಲ್ ಅನ್ನ ಎಲ್ಲಿಗೆ ನಾವು ಫಿಟ್ ಮಾಡ್ತಕ್ಕಂಥದ್ದು? ಫ್ರೇಮ್ಗೆ ಬ್ಯಾರಲ್ ಫಿಟ್ ಆಗಿರುತ್ತೆ. ಬ್ಯಾರಲ್ ಅಥವಾ ಸ್ಲೀವ್ ಅಂತ ಕರೀತೀವಿ. ಸೊ ಅಲ್ಲಿ ನೋಡಿ, ಸೊ ದಿಸ್ ಇಸ್ ದ ಫ್ರೇಮ್. ಇಲ್ಲಿ ಈ ಫ್ರೇಮ್ ಒಂದು ಬದಿಯಾಗಿ ಏನ್ ಮಾಡಿದೀವಿ? ಸ್ಲೀವ್ ಅಥವಾ ಬ್ಯಾರಲ್ ಅನ್ನ ಫಿಟ್ ಮಾಡಿದೀವಿ. ಇದ್ರ ಒಳಗಡೆಯಿಂದ ನಾವೇನ್ ಹೋಗ್ಬೇಕು? ಸ್ಪಿಂಡಲ್ ಹೋಗ್ಬೇಕು. ಸೊ ಇಲ್ಲೊಂದು ಟೇಪರ್ಡ್ ನಟ್ ಇದೆ, ಮತ್ತೆ ಸ್ಪ್ಲಿಟ್ ಇಂಟರ್ನಲ್ ಥ್ರೆಡ್ಸ್ ಅಂಡ್ ಎಕ್ಸ್ಟರ್ನಲ್ ಟೇಪರ್ ಥ್ರೆಡ್ಸ್. ನೋಡಿ, ಇದರಲ್ಲಿ ಸ್ಪ್ಲಿಟ್ ಆಗಿರ್ತಕ್ಕಂಥದ್ದು, ಕಟ್ ಆಗಿದೆ ನೋಡಿ. ಸ್ಪ್ಲಿಟ್ ಅಂದ್ರೆ ಕಟ್ ಆಗಿರ್ತಕ್ಕಂಥದ್ದು. ಇಂಟರ್ನಲ್ ಥ್ರೆಡ್ಸ್ ಮತ್ತೆ ಎಕ್ಸ್ಟರ್ನಲ್ ಟೇಪರ್ ಥ್ರೆಡ್ ಎರಡೂ ಇದೆ ಇದರಲ್ಲಿ. ಸ್ಪ್ಲಿಟ್ ಇಂಟರ್ನಲ್ ಥ್ರೆಡ್ ಅಂಡ್ ಎಕ್ಸ್ಟರ್ನಲ್ ಥ್ರೆಡ್ ಎರಡೂ ಕಟ್ ಮಾಡಿದ್ದಾರೆ. ದ ಸ್ಪಿಂಡಲ್ ಪಾಸಸ್ ಥ್ರೂ ಎ ಸ್ಪ್ಲಿಟ್ ಇಂಟರ್ನಲ್ ಥ್ರೆಡ್. ಈ ಒಳಭಾಗದಲ್ಲಿ ಥ್ರೆಡ್ ಏನಿದೆ ಅಲ್ಲಿ ಏನಾಗುತ್ತೆ? ಸ್ಪಿಂಡಲ್ ಪಾಸ್ ಆಗುತ್ತೆ. ವಿಚ್ ಫಾರ್ಮ್ಸ್ ದ ಪಾರ್ಟ್ ಆಫ್ ದ ಬ್ಯಾರಲ್. ಇದು ಏನು? ಇದು ಈ ಬ್ಯಾರಲ್ ನ ಒಂದು ಪಾರ್ಟ್. ದ ಅದರ್ ಔಟರ್ ಪೋರ್ಷನ್ ಆಫ್ ದಿಸ್ ಸ್ಪ್ಲಿಟ್, ಇಲ್ಲಿ ಸ್ಪ್ಲಿಟ್ ಥ್ರೆಡ್ ಇದೆಯಲ್ಲ, ಇಂಟರ್ನಲ್ ಥ್ರೆಡ್ ಹ್ಯಾಸ್ ಟೇಪರ್ಡ್ ಎಕ್ಸ್ಟರ್ನಲ್ ಥ್ರೆಡ್. ಎ ಟೇಪರ್ ಥ್ರೆಡೆಡ್ ನಟ್ ಇಸ್ ಫಿಟೆಡ್ ಆನ್ ದಿಸ್. ಇದ್ರ ಮೇಲೆ ಒಂದು ಟೇಪರ್ ಥ್ರೆಡೆಡ್ ನಟ್ ಅನ್ನು ನಾವು ಫಿಟ್ ಮಾಡ್ತೀವಿ. ಟೈಟ್ನಿಂಗ್ ಅಂಡ್ ಲೂಸನಿಂಗ್ ಆಫ್ ದಿಸ್ ನಟ್ ಎನೇಬಲ್ ದ ಸ್ಪ್ಲಿಟ್ ಇಂಟರ್ನಲ್ ಥ್ರೆಡ್ ಟು ಕ್ಲೋಸ್ ಆರ್ ಓಪನ್. ದಿಸ್ ಪರ್ಮಿಟ್ಸ್ ದ ವಿಯರ್ ಅಡ್ಜಸ್ಟ್ಮೆಂಟ್ ಇನ್ ದ ಮೇಕಿಂಗ್ ಥ್ರೆಡ್ಸ್. ಸೊ ಇದರಿಂದ ಏನಾದ್ರೂ ಸೌದಾಗ ಕೂಡ ನಾವು ವಿಯರ್ ಅಡ್ಜಸ್ಟ್ಮೆಂಟ್ ಅನ್ನ ಈಸಿಯಾಗಿ ನಾವು ಮಾಡ್ಬೋದು. ಇದನ್ನ ಟೈಟ್ ಮಾಡೋದ್ರ ಮೂಲಕ. ಯಾವ್ದನ್ನ? ಈ ಥ್ರೆಡೆಡ್ ನಟ್ ಇದೆಯಲ್ಲ, ಇದನ್ನ ಟೈಟ್ ಮಾಡೋದ್ರ ಮೂಲಕ. ಮತ್ತೆ ಇಲ್ಲಿ ಒಂದು ಸ್ಪ್ಯಾನರ್, ಇದು ಸಿ ಸ್ಪ್ಯಾನರ್ ಅಂತ ಕರಿತೀವಿ. ಇದು ಒಂದು ಸ್ಪ್ಯಾನರ್ ಅನ್ನ ಕೊಟ್ಟಿರ್ತಾನೆ ನೋಡಿ. ಇಲ್ಲಿ ಅದೇ ಈಗ ನಾನು ಹೇಳಿದ್ನಲ್ಲ, ಒಂದು ಸ್ಪೆಷಲ್ ನಟ್. ಈ ನಟ್ ಏನಿದೆ ಇಲ್ಲಿದೆಯಲ್ಲ, ಇಲ್ಲಿ ಟೇಪರ್ಡ್ ನಟ್. ಆ ಟೇಪರ್ಡ್ ನಟ್ ಅನ್ನ ಆಪರೇಟ್ ಮಾಡಬಹುದು ಈ ಸಿ ಸ್ಪ್ಯಾನರ್ ಇಂದ. ಮತ್ತೆ ಈ ಬ್ಯಾರಲ್ ಅನ್ನ ನಾವೇನ್ ಮಾಡಬಹುದು? ಆಪರೇಟ್ ಮಾಡಬಹುದು. ಎರರ್ ಅನ್ನ, ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಲಾಕಿಂಗ್ ಡಿವೈಸ್ ಪ್ರೊವೈಡೆಡ್ ಆನ್ ದ ಸ್ಪಿಂಡಲ್ ಇಸ್ ಟು ಅರೆಸ್ಟ್ ದ ಮೂವ್ಮೆಂಟ್ ಆಫ್ ದ ಸ್ಪಿಂಡಲ್ ಆಫ್ಟರ್ ಟೇಕಿಂಗ್ ದ ಮೆಜರ್ಮೆಂಟ್. ಒಂದು ಲಾಕಿಂಗ್ ಡಿವೈಸ್ ಕೂಡ ಕೊಟ್ಟಿದ್ದಾನೆ. ಆ ಲಾಕಿಂಗ್ ಡಿವೈಸ್ ಯಾತಕ್ಕೆ ಕೊಟ್ಟಿರ್ತಾರೆ? ನೀವು ಮೆಜರ್ಮೆಂಟ್ ಮಾಡಿದಾಗ ಮೂವ್ಮೆಂಟ್ ಆಗ್ಬಾರ್ದು, ಅದನ್ನ ಲಾಕ್ ಮಾಡಬಹುದು. So to arrest the movement of the spindle after taking the measurement, lock nut can be used. ನೋಡಿ ಇಲ್ಲಿದೆ ನೋಡಿ, lock nut. This is the lock nut. ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಇದೆ, ಇದು lock nut. ಅಥವಾ ಈ ತರ ಲೆವರ್ ಟೈಪ್ ಕೂಡ ಅದು lock nut ಇರುತ್ತೆ. ಇದಿಷ್ಟು ಇಂಟರ್ನಲ್ ಪಾರ್ಟ್. ಯಾವ್ದ್ರದ್ದು? ಔಟ್ಸೈಡ್ ಮೈಕ್ರೋಮೀಟರ್. ಥ್ರೆಡೆಡ್ ಸ್ಪಿಂಡಲ್, ಥ್ರೆಡೆಡ್ ನಟ್, ಮತ್ತೆ ಸ್ಪ್ಲಿಟ್ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಥ್ರೆಡ್ ಇರ್ತಕ್ಕಂಥದ್ದು, ರಾಚೆಟ್ ಸ್ಟಾಪ್ ಅಸೆಂಬಲಿ. ಸೊ ಇದೆಲ್ಲ ಇಂಟರ್ನಲ್ ಪಾರ್ಟ್ಸ್. ಇದನ್ನ ನಿಮ್ಗೆ ಆಕ್ಚುಯಲ್ ಆಗಿ ಒಂದೊಂದು ಕೂಡ ನಿಮ್ಗೆ ಸೆಕ್ಷನ್ ಅಲ್ಲಿ ಬಿಚ್ಚಿ ಎಲ್ಲ ಓಪನ್ ಮಾಡಿ ಡಿಸ್ಮೆಂಟಲ್ ಮಾಡಿ ನಾನು ಮೈಕ್ರೋಮೀಟರ್ನ.
ಈಗ ಇದನ್ನು ಬಿಚ್ಚಬೇಕಾದ್ರೆ, ಡಿಸ್ಮೆಂಟಲ್ ಮಾಡಬೇಕಾದ್ರೆ ಕೆಲವು ಎಚ್ಚರಿಕೆಯನ್ನು ತಗೋಬೇಕು, ಪ್ರಿಕಾಷನ್ಸ್ ಅನ್ನು ತಗೋಬೇಕು. ಪ್ರಿಕಾಷನ್ಸ್ ವೈಲ್ ಡಿಸ್ಮೆಂಟ್ಲಿಂಗ್ ದ ಮೈಕ್ರೋಮೀಟರ್. ಏನೇನು ಪ್ರಿಕಾಷನ್ಸ್ ಅನ್ನು ತಗೋಬೇಕು? ಅವಾಯ್ಡ್ ಟಚಿಂಗ್ ದ ಮೆಜರಿಂಗ್ ಪೇಸಸ್ ವಿತ್ ದ ಬೇರ್ ಫಿಂಗರ್ಸ್ ಆಸ್ ಮೈಟ್ ಕಾಸ್ ರಸ್ಟಿಂಗ್. ಈ ಸ್ಪಿಂಡಲ್ಲು ಮತ್ತೆ ಆನ್ವಿಲ್ ಪೇಸಸ್ ಇದೆ, ಅದನ್ನ ನಾವು ಬರಿಗೈಯಿಂದ ಮುಟ್ಟಬಾರ್ದು. ಯಾಕೆ ಸರ್ ಮುಟ್ಟಿದ್ರೆ ಏನಾಗುತ್ತೆ? ನಮ್ಮ ಬೆರಳಿಂದ ಮುಟ್ಟಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಮ್ಮ ಕೈಯಲ್ಲಿ ಮಾಯಿಶ್ಚರ್ ಇರುತ್ತೆ ಮಕ್ಕಳೇ, ತೇವಾಂಶ ಇರುತ್ತೆ, ಆಯಿಲ್ನೆಸ್ ಇರುತ್ತೆ, ಅದು ಅಲ್ಲಿಗೆ ಟಚ್ ಆದಾಗ ಏನಾಗುತ್ತೆ, ಅದು ರಸ್ಟ್ ಹಿಡಿಯುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಟಚ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಪ್ರೊಟೆಕ್ಟ್ ದ ಕಾಂಪೊನೆಂಟ್ಸ್ ಆಫ್ ದ ಮೈಕ್ರೋಮೀಟರ್ ಫ್ರೀ ಫ್ರಮ್ ಡಸ್ಟ್ ವೈಲ್ ಡಿಸ್ಮೆಂಟ್ಲಿಂಗ್ ಅಂಡ್ ಅಸೆಂಬ್ಲಿಂಗ್. ಮತ್ತೆ ನಾವು ಅಸೆಂಬಲ್ ಮಾಡುವಾಗಿರ್ಬೋದು, ಡಿಸ್ಮೆಂಟಲ್ ಮಾಡುವಾಗಿರ್ಬೋದು, ಬಿಚ್ಚುವಾಗ ಹಾಕುವಾಗ ಯಾವ್ದನ್ನ ಮೈಕ್ರೋಮೀಟರ್ ಇಂದ ಅದನ್ನ ಡಸ್ಟು, ಡರ್ಟು, ಫಾರಿನ್ ಮ್ಯಾಟರ್ಸ್ ಏನಿರುತ್ತೆ ಅದರಿಂದ ಸಾಧ್ಯವಾದಷ್ಟು ಅದಕ್ಕೆ ಬೀಳದಾಗೆ ನಾವು ನೋಡ್ಕೋಬೇಕು, ಪ್ರೊಟೆಕ್ಟ್ ಮಾಡಬೇಕು. ಯೂಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಫಾರ್ ಕ್ಲೀನಿಂಗ್ ದ ಪಾರ್ಟ್ಸ್ ಆಫ್ಟರ್ ಡಿಸ್ಮೆಂಟ್ಲಿಂಗ್. ಈ ಪಾರ್ಟ್ಗಳೆಲ್ಲವನ್ನ ತೆಗಿತೀವಲ್ಲ, ಇವುಗಳನ್ನ ಕ್ಲೀನ್ ಮಾಡ್ಲಿಕ್ಕೆ ಒಂದು ಕೆಮಿಕಲ್ ಸೊಲ್ಯೂಷನ್ಸ್ ಯೂಸ್ ಮಾಡ್ತೀವಿ. ಅದೇನು ಅಂತ ಕೇಳಿದರೆ ಅನೇಕ ಬಾರಿ ಪರೀಕ್ಷೆನಲ್ಲೂ ಕೇಳ್ತಾ ಇರ್ತಾರೆ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕರೀತೀವಿ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಂದ ಡಿಸ್ಮೆಂಟಲ್ ಆದಾಗ ಆ ಪಾರ್ಟ್ಗಳನ್ನ ಈ ಸೊಲ್ಯೂಷನ್ಸ್ ನಲ್ಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಲ್ಲಿ ಕ್ಲೀನ್ ಮಾಡ್ತೀವಿ. ವೈಲ್ ಅಸೆಂಬ್ಲಿಂಗ್ ಅಪ್ಲೈ ಎ ಫ್ಯೂ ಡ್ರಾಪ್ಸ್ ಆಫ್ ಥಿನ್ ಆಯಿಲ್. ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ಅದನ್ನೆಲ್ಲ ಕ್ಲೀನ್ ಆಗಿ ಡ್ರೈ ಕ್ಲಾತ್ ನಲ್ಲಿ ಒರೆಸಿ ಸ್ವಲ್ಪ ತಿನ್ ಆಯಿಲ್ ಅನ್ನ, ಫ್ಯೂ ಡ್ರಾಪ್ಸ್ ಆಯಿಲ್ ಅನ್ನ ಹಾಕಿ ಮತ್ತೆ ಏನ್ ಮಾಡ್ಬೇಕು, ನೀವು ಅಸೆಂಬ್ಲಿ ಸ್ಟಾರ್ಟ್ ಮಾಡ್ಬೇಕು. ಅಸೆಂಬ್ಲಿ ಅಂದ್ರೆ ಸೇರಿಸೋದು, ಜೋಡಣೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. Do not use metallic surface for placing the parts after dismantling. An enameled tray is preferable. Enameled ಮೆಟಾಲಿಕ್ ಸರ್ಫೇಸ್ ಮೇಲೆ ಈ ಒಂದು ಡಿಸ್ಮೆಂಟಲ್ ಆಗಿರತಕ್ಕಂಥ ಪಾರ್ಟ್ ಅನ್ನ ಇಡಬಾರ್ದು. ಎನಾಮಲ್ಡ್ ಟ್ರೇ ಅಂತ ಸಿಗುತ್ತೆ, ಒಂದು ಪ್ಲಾಸ್ಟಿಕ್ ಟ್ರೇ ಅಥವಾ ಸಾಫ್ಟ್ ಮೆಟೀರಿಯಲ್ ಅಲ್ಲಿ ಆಗಿರತಕ್ಕಂಥ ಒಂದು ಟ್ರೇ ಸಿಗುತ್ತೆ. ಆ ಟ್ರೇನಲ್ಲಿ, ಈ ಎನಾಮಲ್ಡ್ ಟ್ರೇನಲ್ಲಿ ಈ ಪಾರ್ಟ್ ಅನ್ನ ಅಥವಾ ಒಂದು ಮಸ್ಲಿನ್ ಕ್ಲಾತ್ ಪೇಪರ್ ಬರುತ್ತೆ, ಅದರ ಮೇಲೆ ಆ ಪಾರ್ಟ್ಗಳನ್ನು ನಾವು ಇಟ್ಕೊಳ್ಬೇಕು. ಎಲ್ಲಂದ್ರಲ್ಲಿ ಅದನ್ನ ಬಿಚ್ ಹಾಕಿದಾಗ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಪ್ಲೈ ಥಿನ್ ಕೋಟಿಂಗ್ ಆಫ್ ಆಯಿಲ್ ವೆನ್ ಪ್ಲೇಸಿಂಗ್ ದ ಮೈಕ್ರೋಮೀಟರ್ ಬ್ಯಾಕ್ ಆಫ್ಟರ್ ದ ಅಡ್ಜಸ್ಟ್ಮೆಂಟ್. ನಾವು ಎಲ್ಲ ಕೆಲಸ ಆದ್ಮೇಲೆ, ಅಸೆಂಬಲ್ ಆದ್ಮೇಲೆ ಅಥವಾ ಬಳಕೆ ಆದ್ಮೇಲೆ ಏನ್ ಮಾಡ್ಬೇಕು, ನಾವು ಬಾಕ್ಸ್ ಒಳಗಡೆ ಇಡೋದಕ್ಕಿಂತ ಮೊದಲೇ ಒಂದು ಲೈಟ್ ಆಗಿ ಕೋಟ್ ಆಯಿಲ್ ಅನ್ನ ಹಾಕಿ ಅದನ್ನ ಒರೆಸಿ ನಾವು ಬಾಕ್ಸ್ ನಲ್ಲಿ ಇದು ಇಂಪಾರ್ಟೆಂಟ್. ಮತ್ತೆ ಅವಾಯ್ಡ್ ಫ್ರೀಕ್ವೆಂಟ್ ಡಿಸ್ಮೆಂಟ್ಲಿಂಗ್ ಅಂಡ್ ಅಸೆಂಬ್ಲಿಂಗ್. ಮತ್ತೆ ನಿಮ್ಗೆ ಪ್ರತಿ ಬಾರಿ ನಾನು ಬಿಚ್ಚೋದು ನೋಡೋದು, ಸರ್ ಏನೋ ಪ್ರಾಬ್ಲಮ್ ಆಗಿದೆ, ಅಸೆಂಬಲ್ ಡಿಸ್ಮೆಂಟ್ಲಿಂಗ್ ಅದನ್ನ ಮಾಡೋದು. ಫ್ರೀಕ್ವೆಂಟ್ ಆಗಿಂದಾಗೆ ಡಿಸ್ಮೆಂಟಲ್ ಮಾಡೋದು, ಅಸೆಂಬ್ಲಿ ಮಾಡ್ತಕ್ಕಂಥದ್ದು ನಿಷಿದ್ಧ, ಅವಾಯ್ಡ್ ಮಾಡಬೇಕು. ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ನೆಸೆಸಿಟಿ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ, ಕ್ಲೀನಿಂಗ್ ಇದ್ರೆ, ಅಂಡ್ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಇದ್ದಾಗ, ಕ್ಯಾಲಿಬ್ರೇಷನ್ಸ್ ಇದ್ದಾಗ ಮಾತ್ರ ನಾವು ಡಿಸ್ಮೆಂಟಲ್ ಮತ್ತೆ ಅಸೆಂಬ್ಲಿಯನ್ನ ಮಾಡಬೇಕು. ಇಷ್ಟು ಮಕ್ಕಳೇ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ಔಟ್ಸೈಡ್ ಮೈಕ್ರೋಮೀಟರ್. ಹೇಗೆ ಅಸೆಂಬಲ್ ಮಾಡೋದು, ಹೇಗೆ ಡಿಸ್ಮೆಂಟಲ್ ಮಾಡೋದು, ಒಳಗಡೆ ಯಾವ್ಯಾವೆಲ್ಲ ಪಾರ್ಟ್ಸ್ ಇದೆ ಅನ್ನೋದನ್ನ ನಿಮಗೀಗ ಇನ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಫಾರ್ ದ ಅಪ್ಲಿಕೇಶನ್ ಪರ್ಪಸಸ್. ಸೊ ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಕಡೆ ಚಿತ್ರ ಬಂದಿದೆ ನಿಮಗೆ, ಡಿಸ್ಮೆಂಟಲ್ ಆಗಿರತಕ್ಕಂಥ ಔಟ್ಸೈಡ್ ಮೈಕ್ರೋಮೀಟರ್. ಇನ್ನೊಂದು ಕಡೆ ಅದರದ್ದು ಇಂಟರ್ನಲ್ ಪಾರ್ಟ್ಸ್ ಕೊಟ್ಟಿದ್ದಾರೆ. ಈಗ ನೀವು ಮ್ಯಾಚ್ ಮಾಡ್ಬೇಕು. ಈಗ ನಾನು ಜಸ್ಟ್ ಮೊದಲನೇದು ಒಂದೇದು ಹೇಳ್ತೀನಿ, ಸ್ಪ್ಲಿಟ್ ಇಂಟರ್ನಲ್ ಥ್ರೆಡ್ ಅಂಡ್ ಎಕ್ಸ್ಟರ್ನಲ್ ಪೇಪರ್ ಥ್ರೆಡ್. ಎಲ್ಲಿದೆಯಪ್ಪ ಇದು? ಸೊ ಇಲ್ಲಿದೆ ನೋಡಿ, ಎ. ಒಂದದಕ್ಕೆ ಯಾವುದು? ಎ ಇಸ್ ಕರೆಕ್ಟ್. ವಾಸರ್ ಎಲ್ಲಿದೆ? ಸೊ ವಾಸರ್ ಇಲ್ಲಿದೆ ನೋಡಿ. ಸೊ ದಟ್ ಈಸ್ ಇ. ಈ ಕಡೆ ರಾಚೆಟ್ ಸ್ಟಾಪ್ ಇದೆಯಲ್ಲ, ಇಲ್ಲಿದೆ ವಾಸರ್. ಸೊ ದಿಸ್ ಈಸ್ ಇ. ಟೇಪರ್ಡ್ ನಟ್. ಸೊ ಇಲ್ಲಿ ಸ್ಪ್ಲಿಟ್ ಎಕ್ಸ್ಟರ್ನಲ್ ಥ್ರೆಡ್ ಅಲ್ಲಿ ಬರುತ್ತೆ. ಸೊ ದಟ್ ಈಸ್ ಟೇಪರ್ಡ್ ನಟ್ ಇಸ್ ಬಿ. ಸೊ ದಿಸ್ ಇಸ್ ಬಿ. ಸೊ ಇಲ್ಲಿ ತಪ್ಪಾಗಿದೆ, ಇದನ್ನು ಚೇಂಜ್ ಮಾಡ್ತೀನಿ. ಮೂರನೇದು ಸರಿ ಇದೆ. ಎಸ್, ಟೇಪರ್ಡ್ ನಟ್ ಬಿ. ಓಕೆ, ಎಸ್.
1 is A, 2 is E, 3 ರಾಡ್ಸೆಟ್ ಸ್ಟಾಪ್ ಇಲ್ಲಿದೆ ನೋಡಿ, ಎ ಲಾಸ್ಟ್ ಅಲ್ಲಿ ಇದೆ. ಮತ್ತೆ ಟೇಪರ್ಡ್ ನಟ್ ಅಂದ್ರೆ ದಟ್ ಈಸ್ 4 is B ಇಲ್ಲಿದೆ. ದಿಸ್ ಇಸ್ ಟೇಪರ್ಡ್ ನಟ್. ಸ್ಪ್ಲಿಟ್ ಎಕ್ಸ್ಟರ್ನಲ್ ಥ್ರೆಡ್ ಇದೆಯಲ್ಲ, ಇಲ್ಲಿ ಟೇಪರ್ಡ್ ನಟ್ ಬರುತ್ತೆ. ಆಲೋ ಟೇಪರ್ ಎಲ್ಲಿದೆ ಆಲೋ ಟೇಪರ್? ಸೊ ಇಲ್ಲಿ ಟಿಂಬಲ್ ಅಲ್ಲೇ ಆಲೋ ಟೇಪರ್ ಇರೋದು. ಸೊ ದಿಸ್ ಇಸ್ ಡಿ ಇಸ್ ಕರೆಕ್ಟ್. ಟೇಪರ್ ನೋಸ್ ಇಲ್ಲಿ ಥ್ರೆಡೆಡ್ ಸ್ಪಿಂಡಲ್ ಇದೆಯಲ್ಲ, ಈ ಎಂಡಲ್ ಏನಿದೆ ಸಿ ಅಂತ ತೋರಿಸಿದ್ದಾರೆ ನೋಡಿ. ದಿಸ್ ಇಸ್ ಟೇಪರ್ ನೋಸ್. ಸೊ ಈ ರೀತಿ ಇದನ್ನ ನಿಮ್ಗೆ ಇಂಡಿವಿಜುವಲ್ ಆಗಿ ಇದು ಸಿ ಯಾವ್ದೋ ಆರನೇದಕ್ಕೆ ಟೇಪರ್ ನೋಸ್ ಸಿ, ಈ ರೀತಿ ಇಂಡಿವಿಜುವಲ್ ಆಗಿ ಕೂಡ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಲ್ಲಿ ಒಂದೊಂದು ಪಾರ್ಟ್ ಅನ್ನೇ ಯಾವುದು ಅಂತ ಎಕ್ಸ್ ಅಂತ ತೋರಿಸಿ ಕೊಡ್ಬೋದು. ಇನ್ನೊಂದು ಮ್ಯಾಚ್ ದಿ ಫಾಲೋಯಿಂಗ್ ಫಂಕ್ಷನ್ಸ್ ಬಗ್ಗೆ. ಏನ್ ನಾನು ಪಾಠ ಮಾಡಿದ್ರೆ ಅದು ಇದು ರಿವಿಷನ್ ತರ ಇದೆ. ಈಗ ಇಲ್ಲಿ ಫಂಕ್ಷನ್ಸ್ ಒಂದೊಂದು ಪಾರ್ಟ್, ಇಲ್ಲಿ ಯಾವ್ಯಾವ ಫೀಚರ್ಸ್ ಯಾವ್ಯಾವ ಪಾರ್ಟ್ ಅದ್ರದ್ದು ಫಂಕ್ಷನ್ಸ್ ಏನು ಹೇಳ್ತಾ ಹೋಗ್ಬೇಕು. ಈಗ ನಾನು ಒಂದೇದು ಹೇಳ್ತೀನಿ, ಪರ್ಮಿಟ್ಸ್ ವಿಯರ್ ಅಡ್ಜಸ್ಟ್ಮೆಂಟ್ ಆಫ್ ದ ಸ್ಪಿಂಡಲ್ ಥ್ರೆಡ್. ಈಗ ಸ್ಪಿಂಡಲ್ ಥ್ರೆಡ್ ವಿಯರ್ ಔಟ್ ಆಗಿದ್ದಾಗ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಯಾವುದು ನಮ್ಗೆ ಯಾವ ಪಾರ್ಟ್ ನಮ್ಗೆ ಎಲ್ಪ್ಗೆ ಬರುತ್ತೆ? ಸೊ ದಟ್ ಈಸ್ ಟೇಪರ್ಡ್ ನಟ್ ಅಂತ ಇರುತ್ತೆ ನೋಡಿ. ಒಂದು ಎಲ್ಲಿ ಆ ಸ್ಪ್ಲಿಟ್ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಥ್ರೆಡ್ ಇಂದ ಮಧ್ಯ ಟೇಪರ್ಡ್ ನಟ್. ಸಿ ಇಸ್ ದ ಕರೆಕ್ಟ್. ಟು ಅರೆಸ್ಟ್ ದ ಮೂವ್ಮೆಂಟ್ ಆಫ್ ದ ಸ್ಪಿಂಡಲ್ ಮೂವ್ಮೆಂಟ್ ಅನ್ನ ಅರೆಸ್ಟ್ ಮಾಡ್ಲಿಕ್ಕೆ, ಈಗ ಮೆಜರ್ಮೆಂಟ್ ತಗೊಂಡಿದ್ದೀರಿ, ತಿರ್ಗಾ ರಾಡ್ಸೆಟ್ ಸ್ಟಾಪ್ ಅನ್ನ ತಿರ್ಗಿಸಿದ್ರೆ ಸ್ಪಿಂಡಲ್ ಮೂವ್ ಆಗ್ಬಾರ್ದು. ಆ ರೀತಿ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಏನನ್ನ ಯೂಸ್ ಮಾಡ್ಬೇಕು? ಲಾಕ್ ನಟ್ ಅನ್ನ ಲಾಕ್ ಮಾಡ್ಬೇಕು. ಸೊ ಅದ್ಯಾವ್ದು ಲಾಕಿಂಗ್ ಡಿವೈಸ್ ಅದೆಲ್ಲಿದೆ ಇಲ್ಲಿ? ಸೊ ಈ ನಲ್ಲಿದೆ ನೋಡಿ. ಕರೆಕ್ಟ್ ಅಲ್ಲ? ಎರಡನೇದಕ್ಕೆ ಈ ಇಸ್ ದ ಕರೆಕ್ಟ್ ಆನ್ಸರ್. ಪಾರ್ಟ್ ಆಫ್ ದ ಬ್ಯಾರಲ್ ವಿತ್ ಟೇಪರ್ಡ್ ಎಕ್ಸ್ಟರ್ನಲ್ ಥ್ರೆಡ್ಸ್. ಇದು ಬ್ಯಾರಲ್ ಅನ್ನ ಪಾರ್ಟ್, ಎಕ್ಸ್ಟರ್ನಲ್ ಥ್ರೆಡ್ಸ್ ಇದೆ ಯಾವ್ದ್ರಲ್ಲಿ? ನಾನು ಹೇಳಿದೆ ಸ್ಪ್ಲಿಟ್ ಇಂಟರ್ನಲ್, ಸ್ಪ್ಲಿಟ್ ಎಕ್ಸ್ಟರ್ನಲ್ ಥ್ರೆಡ್ ಒಂದೇ ಇದರಲ್ಲಿ ಎರಡು ಇದೆ. ಸೊ ಅದ್ಯಾವ್ದಿಲ್ಲಿ? ಸೊ ದಟ್ ಈಸ್ ಡಿ. ಮೂರನೇದಕ್ಕೆ ಸೂಟ್ ಆಗ್ತಕ್ಕಂಥದ್ದು. ದಿ ಸ್ಪ್ಲಿಟ್ ಇಂಟರ್ನಲ್ ಇಸ್ ದ ಪಾರ್ಟ್ ಆಫ್ ದ ಬ್ಯಾರಲ್ ವಿತ್ ಟೇಪರ್ಡ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಅಂಡ್ ಆಲ್ಸೋ ಇಂಟರ್ನಲ್ ಥ್ರೆಡ್ಸ್. ನಾಲ್ಕನೇದಕ್ಕೆ ಬರೋಣ. ಫಾರ್ ಅಕ್ಯುರೇಟ್ ಲೊಕೇಶನ್ ಅಂಡ್ ಆಕ್ಸಿಯಲ್ ಥ್ರೆಡ್ ಅಲೈನ್ಮೆಂಟ್ ಆಫ್ ದ ಸ್ಪಿಂಡಲ್. ಅಕ್ಯುರೇಟ್ ಲೊಕೇಶನ್ಸ್ ಮತ್ತೆ ಆಕ್ಸಿಯಲ್ ಥ್ರೆಡ್ ಅಲೈನ್ಮೆಂಟ್ ಯಾವುದು? ಟೇಪರ್ ನೋಸ್ ಯಾವ್ದ್ರಲ್ಲಿ ಇರುತ್ತೆ? ಅದು ಸ್ಪಿಂಡಲ್ ಅಲ್ಲಿ ಇರುತ್ತೆ, ಥ್ರೆಡೆಡ್ ಸ್ಪಿಂಡಲ್ ಅಲ್ಲಿ ಇರುತ್ತೆ. ವಿಚ್ ಇಸ್ ಕರೆಕ್ಟ್? ಎ ಇಸ್ ದ ಕರೆಕ್ಟ್. ಇದನ್ನೇ ನಾನು ಹಿಂದೆ ನಿಮ್ಗೆ ಹೇಳಿತ್ತು, ಅದಕ್ಕೆ ಇದನ್ನ ರಿವಿಷನ್ ಅಂತ ಹೇಳ್ತಾ ಇರೋದು ನಿಮ್ಗೆ. 5ನೇ ಪಾಯಿಂಟ್ ಬರೋಣ. 5ನೇ ಫಂಕ್ಷನ್ಸ್ ಟು ಎನ್ಶ್ಯೂರ್ ಲೊಕೇಶನ್ಸ್ ಅಂಡ್ ಆಕ್ಸಿಯಲ್ ಅಲೈನ್ಮೆಂಟ್ ಆಫ್ ದ ಸ್ಪಿಂಡಲ್. ವಿಚ್ ಇಸ್ ಕರೆಕ್ಟ್? ಸೊ ಅದು ಕೂಡ ಯಾವುದು? ಟೇಪರ್ ನೋಸ್. ಎ ಇಸ್ ದ ಕರೆಕ್ಟ್. Ensure uniform pressure between the measuring faces of the instrument. ಯೂನಿಫಾರ್ಮ್ ಪ್ರೆಷರ್ ಅಂತ ಬಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಏನ್ ನೋಡ್ಬೇಕು? ರಾಡ್ಸೆಟ್ ಸ್ಟಾಪ್ ಎಲ್ಲಿದೆ ಅದು? ಎಸ್, ಬಿ ನಲ್ಲಿದೆ. 6th ಗೆ ಯಾವ್ದು ಸೂಟಬಲ್? ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದೊಂದು ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ. ನೇಮ್ ದ ಕೆಮಿಕಲ್ ಸೊಲ್ಯೂಷನ್ ಯೂಸ್ಡ್ ಫಾರ್ ಕ್ಲೀನಿಂಗ್ ದ ಮೈಕ್ರೋಮೀಟರ್ ಆಫ್ಟರ್ ಡಿಸ್ಮೆಂಟಲಿಂಗ್. ಡಿಸ್ಮೆಂಟಲ್ ಆದಾಗ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಒಂದು ಕೆಮಿಕಲ್ ಸೊಲ್ಯೂಷನ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಕೇಳ್ತಾ ಇರ್ತಾನೆ ಇದನ್ನ. ನೋಡೋಣ ಆನ್ಸರ್. ಕಾರ್ಬನ್ ಟೆಟ್ರಾಕ್ಲೋರೈಡ್, ಕೆರೋಸಿನ್, ಪೆಟ್ರೋಲ್, ವಾಟರ್. ಯಾವುದು ಕರೆಕ್ಟ್? ಕಾರ್ಬನ್ ಟೆಟ್ರಾಕ್ಲೋರೈಡ್. ನೋಡೋಣ ಸರಿ ಉತ್ತರ ಯಾವುದು? ಎ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನ ನಿಮಗೆ CBT ಎಕ್ಸಾಮ್ ನಲ್ಲಿ, ಇಂಟರ್ವ್ಯೂ ನಲ್ಲಿ ಅಥವಾ ಮೈಕ್ರೋಮೀಟರ್ ಅನ್ನ ಡಿಸ್ಮೆಂಟಲ್ ಮಾಡಿ ಅದರ ಫಂಕ್ಷನ್ಸ್ ಏನ್ ಹೇಳಿ ಅಂತ ಹೇಳ್ಬೋದು. ಮತ್ತೆ ಮೈಕ್ರೋಮೀಟರ್ ತೊಂದರೆಗೊಳಗಾದಾಗ, ಅಡ್ಜಸ್ಟ್ಮೆಂಟ್ ಮಾಡಬೇಕಾದಾಗ, ಕ್ಲೀನಿಂಗ್ ಮಾಡಬೇಕಾದಾಗ ನಿಮಗೆ ಅದನ್ನ ಅಸೆಂಬಲ್, ಡಿಸ್ಮೆಂಟಲ್ ಅಂಡ್ ಅಸೆಂಬಲ್ ಮಾಡಲಿಕ್ಕೆ ಬರಬೇಕು. ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಲೆಸನ್ಸ್. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.